Hello everyone, welcome to our YouTube channel Tectonic Science. ಡಿಯರ್ ಆಸ್ಪಿರೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಯ ಅಂದರೆ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2017 ಪಾರ್ಟ್ 2 ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮಗೆ ಒಂದು ಮಾತು ಹೇಳ್ತೀನಿ, ಯಾವಾಗಲೂ ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಯಾವುದಾದ್ರೂ ಎಲಿಜಿಬಿಲಿಟಿ ಎಕ್ಸಾಮ್ನ ನಾವು ಫೇಸ್ ಮಾಡಬೇಕಂದ್ರೆ ಒಂದು ಸಕ್ಸಸ್ ಮಂತ್ರ ಯಾವುದಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಫುಲ್ ಆಗಿ ನಾವೇನು ಮಾಡೋದಂದ್ರೆ ಸಾಲ್ವ್ ಮಾಡೋದು. ಸೊ ನೀವು ಈ ಎಲ್ಲ 9 ಬಾರಿ KRTET ಎಕ್ಸಾಮ್ಸ್ನ ಏನು ಕಂಡಕ್ಟ್ ಮಾಡಿದಾರಲ್ಲ, ಈ ಎಲ್ಲ ಕ್ವಶನ್ ಪೇಪರ್ಸ್ನ ಒಂದ್ಸತಿ ನೀವು ಬಿಡಿಸಿದ್ರಿ ಅಂದ್ರೆ, ಒಂದ್ಸರಿ ಸಾಲ್ವ್ ಮಾಡಿದ್ರಿ ಅಂದ್ರೆ ನಿಮಗೆ 100% ಆಗಿ ಆ ಒಂದು ಸಬ್ಜೆಕ್ಟ್ಸ್ನಲ್ಲಿ ನಿಮಗೆ ಒಂದು ಸೇಫ್ ಸ್ಕೋರ್ ಸಿಗುತ್ತೆ. ಪ್ಲೀಸ್ ಆಮೇಲೆ ನಿಮ್ಮದು TET ಎಕ್ಸಾಮ್ ಪಾಸ್ ಆಗೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಈಗ ನಿಮ್ಗೆ ಒಂದು ಕೋರ್ಟ್ ಜಜ್ಮೆಂಟ್ ಬಂದಿರೋ ಪ್ರಕಾರ ನಿಮ್ಗೆಲ್ಲ ತಿಳಿದಿದೆ, ಕೋರ್ಟ್ ಜಜ್ಮೆಂಟು ಎಲ್ಲರೂ ಕಡ್ಡಾಯವಾಗಿ TET ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳೇಬೇಕು. ಅದಕ್ಕಾಗಿ ನೀವು ಇದನ್ನ ಪಾಸ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಪ್ರಯತ್ನ, ಒಂದ್ ಸ್ವಲ್ಪ ಪರಿಶ್ರಮ ಪಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರ ನಿಮ್ ರಿಸಲ್ಟ್ ಏನಾಗುತ್ತೆ ಅಂದ್ರ ಕ್ಲಿಯರ್ ಆಗುತ್ತೆ. ಸೊ ನೀವೇನ್ ಮಾಡಿ ಅಂದ್ರ ಈ ಎಲ್ಲಾ ವಿಡಿಯೋಸ್ಗಳನ್ನು ನೀವೇನ್ ಮಾಡಿ ನೋಡಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ us start today's first question. Question number 16. An example for social development among adolescents ಅಂದರೆ ತರುಣದ ಸಾಮಾಜಿಕ ಬೆಳವಣಿಗೆ ಉದಾಹರಣೆ ಎಂದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಗುಂಪು ರಚನೆ. ಗುಂಪು ರಚನೆ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ಫಾರ್ಮೇಶನ್ ಆಫ್ ಗ್ರೂಪ್ಸ್. ಯಾಕಂದ್ರೆ ತರುಣಾವಸ್ಥೆಯಲ್ಲಿ ಸಾಮಾಜಿಕ ವಿಕಸನಕ್ಕೆ ಗುಂಪು ರಚನೆ ಮತ್ತು ಸ್ನೇಹಿತರೊಂದಿಗೆ ಬೆರೆಯುವುದು ಒಂದು ಪ್ರಮುಖ ಉದಾಹರಣೆ. ಸಾಮಾಜಿಕ ವಿಕಾಸ ಎಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬೆಳೆದು ರೂಪುಗೊಳ್ಳುವುದು ಪ್ರಕ್ರಿಯೆ. ಒಂದು ತಾರುಣ್ಯಾವಸ್ಥೆಯಲ್ಲಿ ಮಕ್ಕಳು ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ. ತಾರುಣ್ಯಾವಸ್ಥೆಯಲ್ಲಿ ನಾಯಕತ್ವದ ಗುಣಗಳನ್ನು ಸಹ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಳೆಸ್ಕೊಳ್ತಾರೆ. ಸೊ ಅದಕ್ಕೆ ತಾರುಣ್ಯಾವಸ್ಥೆಯಲ್ಲಿ ಒಂದು ಸಾಮಾಜಿಕ ಬೆಳವಣಿಗೆಯ ಉದಾಹರಣೆ ಅಂದ್ರೆ ಗುಂಪು ರಚನೆ ಏನಾಗುತ್ತೆ ಅಂದ್ರ ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ. Question number 17. Centrally sponsored scheme of integrated education for disabled children's aim at providing educational opportunities in ಅಂದರೆ ನ್ಯೂನತೆ ಉಳ್ಳ ಮಕ್ಕಳಿಗಾಗಿ ಒಂದು ನ್ಯೂನತೆ ಉಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸಾಮಾನ್ಯ ಶಾಲೆಗಳು. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಎಲ್ಲ ಒಂದು ಚಾಲೆಂಜಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಎಲ್ಲ ಸ್ಟೂಡೆಂಟ್ಸ್ ನಾವು ಏನ್ ಮಾಡ್ಬೋದು ಅಂದ್ರೆ ಪ್ರತಿಭಾವಂತ ಮಕ್ಕಳೊಡನೆ ಬೆರೆಸಿ ಏನ್ ಮಾಡ್ಬೇಕಂದ್ರ ಶಿಕ್ಷಣ ನೀಡಬೇಕು. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸಮನ್ವಯ ಶಿಕ್ಷಣ ಅಂತ ಕೂಡ ಕರಿತೀವಿ. ಸೊ ಅದಕ್ಕಾಗಿ ಸಾಮಾನ್ಯ ಶಾಲೆಗಳು ಏನಾಗುತ್ತೆ ಅಂದ್ರ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 18. ಕ್ರಿಯೇಟಿವಿಟಿ ಈಸ್ ಯೂಸ್ವಲಿ ಅಸೋಸಿಯೇಟೆಡ್ ವಿತ್ ಅಂದ್ರೆ ಸೃಜನಶೀಲತೆಯು ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಬಹುಮುಖ ಚಿಂತನೆ. ಡೈವರ್ಜೆಂಟ್ ಥಿಂಕಿಂಗ್ ಈಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಯಾಕಂದ್ರೆ ಸೃಜನಶೀಲತೆ ಎಂಬುದು ವ್ಯಕ್ತಿಯು ಹೊಸದಾಗಿ ಭಿನ್ನವಾಗಿ ಯೋಚಿಸುವ ಶಕ್ತಿ ಇದೆ. ಇದು ಸಾಮಾನ್ಯವಾಗಿ ಬಹುಮುಖ ಚಿಂತನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಬಹುಮುಖ ಚಿಂತನೆ ಎಂದರೆ ಒಂದು ಸಮಸ್ಯೆಗೆ ಅಥವಾ ಸನ್ನಿವೇಶಕ್ಕೆ ಹಲವಾರು ವಿವಿಧ ಪರಿಹಾರಗಳನ್ನು ಮತ್ತು ಅಥವಾ ಕಲ್ಪನೆಗಳನ್ನು ಹುಡುಕುವ ಒಂದು ಸಾಮರ್ಥ್ಯ. ಅದಕ್ಕಾಗಿ ಡೈವರ್ಜೆಂಟ್ ಥಿಂಕಿಂಗ್ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಮೀನ್ಸ್ ಬಹುಮುಖ ಚಿಂತನೆ. Question number 19. Successful inclusion requires the following aspects ಅಂದರೆ ಪರಿಣಾಮಕಾರಿ ಸಮನ್ವಯತೆಯು ಕೆಳಗಿನ ಒಂದನ್ನು ಬಿಟ್ಟು ಉಳಿದವನ್ನೊಳಗೊಂಡಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಪ್ರತ್ಯೇಕಿಸುವುದು. ಸೆಗ್ರಿಗೇಷನ್ ಇಸ್ ದಿ ರೈಟ್ ಆನ್ಸರ್. ಏಕೆಂದ್ರೆ ಪರಿಣಾಮಕಾರಿ ಸಮನ್ವಯತೆಯು ಒಳಗೊಳ್ಳುವಿಕೆಯ ಸಹಕಾರ ಮತ್ತು ಪರಸ್ಪರ ಬೆಳವಣಿಗೆಗೆ ಸೂಕ್ತ ಗ್ರಾಹೀಕರಣ ಮತ್ತು ಪೋಷಕರನ್ನು ಒಳಗೊಳ್ಳುವುದನ್ನು ಒಳಗೊಂಡಿದೆ. ಆದರೆ ಪ್ರತ್ಯೇಕಿಸುವುದು ಇದಕ್ಕೆ ವಿರೋಧವಾಗಿದೆ. ಅದಕ್ಕೆ ಪ್ರತ್ಯೇಕಿಸುವುದು ಅಂದ್ರೆ ಸೆಗ್ರಿಗೇಷನ್ ಎಲ್ಲವನ್ನು ಬಿಟ್ಟು ಬೇರೆ ಇದೆ. ಅದಕ್ಕೆ ಇದು ಆಪ್ಷನ್ ನಂಬರ್ 3 ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 20. ಡಿಸ್ಗ್ರಾಫಿಯಾ ಈಸ್ ಅಸೋಸಿಯೇಟೆಡ್ ವಿತ್ ಡಿಫಿಕಲ್ಟೀಸ್ ಇನ್ ಅಂದರೆ ಡಿಸ್ಗ್ರಾಫಿಯಾಯು ಮುಖ್ಯವಾಗಿ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನೊಳಗೊಂಡಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಬರವಣಿಗೆ.
ಏಕೆಂದ್ರೆ ಡಿಸ್ಗ್ರಾಫಿಯಾ ಮುಖ್ಯವಾಗಿ ಬರವಣಿಗೆ ಸಂಬಂಧಿತ ಕಲಿಕಾ ವೈಫಲ್ಯವಾಗಿದೆ. ಇದು ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಕ್ಷರಗಳ ರಚನೆ, ಜೋಡಣೆ ಹಾಗೂ ಬರವಣಿಗೆಯ ಸ್ಪಷ್ಟತೆಯ ತೊಂದರೆಯನ್ನು ಉಂಟು ಮಾಡುತ್ತಿದೆ. ಇದನ್ನು ತಜ್ಞರ ಮಾರ್ಗದರ್ಶನದಿಂದ ಏನ್ ಮಾಡ್ಬೋದು ಅಂದ್ರೆ ಸುಧಾರಿಸಬಹುದು. ನೋಡ್ರಿ, ಈ ಒಂದು ಲರ್ನಿಂಗ್ ಡಿಫಿಕಲ್ಟೀಸ್ ಮೇಲೆ ಪ್ರತಿ ವರ್ಷನೂ ಏನಾಗುತ್ತೆ ಅಂದ್ರೆ 1 or 2 ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. 2014 ಅಲ್ಲಿ ಆಗಿತ್ತು, 2015 ಅಲ್ಲಿ ಆಗಿತ್ತು, ಈಗ 2017 ಅಲ್ಲಿ ಏನಾಗಿದೆ ಅಂದ್ರೆ ರಿಪೀಟ್ ಆಗಿದೆ. ಒಂದ್ ಕಡೆ ಓದುವುದರ ಬಗ್ಗೆ ಕೇಳ್ತಾರ, ಒಂದ್ ಕಡೆ ಬರೆಯುವುದರ ಡಿಫಿಕಲ್ಟೀಸ್, ಒಂದ್ ಕಡೆ ಕೇಳುವುದರ ಡಿಫಿಕಲ್ಟೀಸ್, ಹಿಂಗ ಏನಿರ್ತಾವ ಅಂದ್ರ ಡಿಫಿಕಲ್ಟೀಸ್ ಇರ್ತಾನೆ ಇರ್ತಾವ. ಸೊ ಇವನ್ ಏನ್ ಮಾಡಿ ಅಂದ್ರ ಶಾರ್ಟ್ ನೋಟ್ ಆಗಿ ಬರ್ಕೊಂಡು ನೀವು ಫೈನಲ್ ರಿವಿಷನ್ ಮಾಡುವಾಗ ಒಂದ್ಸರಿ ಏನ್ ಮಾಡಿ ಓದ್ಕೊಳ್ಳಿ. ನಾನು ಹಿಂದಿನ ವಿಡಿಯೋದಲ್ಲಿ ಅಂದ್ರೆ 2015 ವಿಡಿಯೋದ ಮತ್ತೆ 2014 ವಿಡಿಯೋದಲ್ಲಿ ನಿಮ್ಗೆ ಏನ್ ಮಾಡಿದ್ದೀನಿ ಅಂದ್ರೆ ಇವನ್ನ ಇನ್ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನೀವು ಅವನ್ನ ಒಂದ್ಸಾರಿ ಏನ್ ಮಾಡ್ರಿ ಅಂದ್ರ ರೆಫರ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 21. ದ ಇಂಟೆಲಿಜೆಂಟ್ ಕೋಶಂಟ್ ಆಫ್ ಕಸ್ಟೋಡಿಯಲ್ ಮೆಂಟಲಿ ರಿಟಾರ್ಡ್ ಚಿಲ್ಡ್ರನ್ ಈಸ್, ಅಂದರೆ ಆಶ್ರಿತ ಮಾನಸಿಕ ನ್ಯೂನತೆ ಉಳ್ಳ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 20 to 25 ಆಗುತ್ತೆ. ಏಕೆಂದ್ರೆ ಆಶ್ರಿತ ಮಾನಸಿಕ ನ್ಯೂನತೆ ಉಳ್ಳ ಮಕ್ಕಳ ಒಂದು ಬುದ್ಧಿಶಕ್ತಿ ಸೂಚ್ಯಾಂಕ ಐಕ್ಯೂ ಎಷ್ಟಿರುತ್ತೆ ಅಂದ್ರೆ 20 ರಿಂದ 25 ಹೊಂದಿರ್ತಾರೆ. ಈ ಮಕ್ಕಳು ತೀವ್ರವಾದ ಮಾನಸಿಕ ನ್ಯೂನತೆಯನ್ನು ಹೊಂದಿರ್ತಾರೆ ಮತ್ತು ದೈನಂದಿನ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಅವರು ತೊಂದರೆಗಳನ್ನು ಅನುಭವಿಸ್ತಾರೆ. ಆದ್ದರಿಂದ ಇವರು ಶಾಲೆಯಲ್ಲಿ ಕಲಿಕಾ ಚಟುವಟಿಕೆಯಲ್ಲಿ ತೊಡಗಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅವರು ಪಾಲಕರ ಮೇಲ್ವಿಚಾರಣೆ ಅಥವಾ ಆಶ್ರಯದಲ್ಲಿ ಅವರು ಬೆಳಿಬೇಕಾಗುತ್ತೆ. ಮತ್ತೆ ಬುದ್ಧಿಶಕ್ತಿ ಸೂಚ್ಯಾಂಕ ಐಕ್ಯೂನ ಮತ್ತು ಮಾನಸಿಕ ನ್ಯೂನತೆ ವಿವಿಧ ಹಂತಗಳ ಬಗ್ಗೆ ಇಲ್ಲಿ ಏನ್ ಮಾಡಿದೀವಿ ಅಂದ್ರ ಒಂದಿಷ್ಟು ಎಕ್ಸ್ಪ್ಲನೇಷನ್ ನ ಕೊಟ್ಟಿದ್ದೀನಿ. ಇವನ್ ಏನ್ ಮಾಡಿ ಅಂದ್ರ ಒಂದ್ಸತಿ ನೀವು ನೋಡ್ಕೊಳ್ಳಿ. ಅಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಈ ಟೈಪ್ ಕ್ವಶನ್ಸ್ ಗಳು ಏನಾದ್ರು ಬಂದ್ರೆ ಅಂದ್ರೆ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. Question number 22. The sequential order of the stages to be followed in observational learning is, ಅಂದರೆ ವೀಕ್ಷಣಾ ಕಲಿಕೆಯಲ್ಲಿನ ಅನುಸರಿಸಬೇಕಾದ ಹಂತಗಳ ಅನುಕ್ರಮವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಅರ್ಜನೆ, ಧಾರಣೆ, ಕಾರ್ಯನಿರ್ವಹಣೆ ಮತ್ತು ಪರಿಣಾಮಗಳು. ಇದು ರೈಟ್ ಆನ್ಸರ್ ಆಗುತ್ತೆ. ಏಕೆಂದ್ರೆ ಫಸ್ಟ್ನೇದಾಗಿ ಇದನ್ನು ಒಂದು ವೀಕ್ಷಣಾ ಕಲಿಕಾ ಅಥವಾ ಮಾದರಿ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು ಅಂದ್ರೆ ಆಲ್ಬರ್ಟ್ ಬಂಡೂರಾ ಅವರವರು. ಇವರು ಏನ್ ಮಾಡಿದ್ದಾರೆ ಅಂದ್ರೆ 4 ಹಂತಗಳಲ್ಲಿ ಇದನ್ನ ಏನ್ ಮಾಡಿದ್ದಾರೆ ಅಂದ್ರ ಒಂದು ಡಿರೈವ್ಡ್ ಮಾಡಿದ್ದಾರೆ. ಸೊ ಅದರಲ್ಲಿ 1ನೇ ಹಂತ ಯಾವ್ದು ಬರುತ್ತೆ ಅಂದ್ರೆ ಅರ್ಜನೆ ಮೀನ್ಸ್ ಗಮನ. ಇದ ಅಂದ್ರ ವಿಷಯದ ಮೇಲೆ ಗಮನ ಹರಿಸುವುದು. ಧಾರಣೆ ಮೀನ್ಸ್ ನೆನಪಿಟ್ಟುಕೊಳ್ಳುವುದು, ಗಮನಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು. ಕಾರ್ಯನಿರ್ವಹಣೆ ಅಂದ್ರ ಪುನರುತ್ಪಾದನೆ ಅಂದ್ರ ಸಂಗ್ರಹಿಸಿದ ಮಾಹಿತಿಯನ್ನು ಕ್ರಿಯೆಯಲ್ಲಿ ಬಳಸುವುದು. ನೆಕ್ಸ್ಟ್ ಪರಿಣಾಮ ಮೀನ್ಸ್ ಪ್ರೇರಣೆ ಅಂದ್ರ ಕ್ರಿಯೆಯ ಫಲಿತಾಂಶ ಅಥವಾ ಪ್ರತಿಫಲ. ಕ್ವಶನ್ ನಂಬರ್ 23. ಡೆವಲಪ್ಮೆಂಟ್ ಆಫ್ ಕಾನ್ಸೆಪ್ಟ್ ಇನ್ ಪ್ರೈಮರಿಲಿ ಅ ಪಾರ್ಟ್ ಆಫ್, ಅಂದರೆ ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಇದರ ಅಂಗವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಬೌದ್ಧಿಕ ಬೆಳವಣಿಗೆ. ಏಕೆಂದರೆ ಪರಿಕಲ್ಪನೆಗಳ ಬೆಳವಣಿಗೆ ಅಂದರೆ ಮಕ್ಕಳಲ್ಲಿ ಅಥವಾ ವ್ಯಕ್ತಿಯ ಮನಸ್ಸಿನಲ್ಲಿ ವಿಷಯ, ವಸ್ತುಗಳು ಅಥವಾ ಸನ್ನಿವೇಶಗಳ ಬಗ್ಗೆ ನಿರ್ದಿಷ್ಟ ಆಲೋಚನಾ ಅಥವಾ ಬಿಂಬವನ್ನು ರೂಪಿಸಿಕೊಳ್ಳುವಿಕೆ. ಇದು ಮೂಲತಃ ಬೌದ್ಧಿಕ ಬೆಳವಣಿಗೆಯ ಅಂಗ ಅಥವಾ ಭಾಗವಾಗಿದ್ದು ಜ್ಞಾನ, ಯುಕ್ತಿ, ಆಲೋಚನೆ ಮತ್ತು ತಾರ್ಕಿಕತೆಯನ್ನು ಬೆಳೆಸುವುದಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಬೌದ್ಧಿಕ ಬೆಳವಣಿಗೆ ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 24. When a previous learning makes no difference at all to the learning in new situation, it is called, ಅಂದ್ರ ಪೂರ್ವ ಕಲಿಕೆಯು ಹೊಸ ಸನ್ನಿವೇಶದ ಕಲಿಕೆಯಲ್ಲಿ ಯಾವ ರೀತಿಯ ವ್ಯತ್ಯಾಸವನ್ನು ಮಾಡದಿದ್ದರೆ ಅದನ್ನು ಹೀಗೆನ್ನಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಶೂನ್ಯ ಕಲಿಕೆಯ ವರ್ಗಾವಣೆ ಅಂದ್ರ ಝೀರೋ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ಏಕೆಂದರೆ ಶೂನ್ಯ ಕಲಿಕೆ ಅಂದ್ರೇನು? ಹಿಂದಿನ ಕಲಿಕೆಯು ಹೊಸ ಕಲಿಕೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ನೆಕ್ಸ್ಟ್ ಧನಾತ್ಮಕ ವರ್ಗಾವಣೆ ಅಂದ್ರೆ ಹಿಂದಿನ ಕಲಿಕೆಯು ಹೊಸ ಕಲಿಕೆಯಲ್ಲಿ ಏನ್ ಮಾಡ್ತದ ಅಂದ್ರೆ ಸಹಾಯ ಮಾಡ್ತದೆ. ಋಣಾತ್ಮಕ ವರ್ಗಾವಣೆ ಅಂದ್ರೆ ಹಿಂದಿನ ಕಲಿಕೆಯು ಹೊಸ ಕಲಿಕೆಗೆ ಏನಾಗಿರ್ತದ್ರ ಅಡ್ಡಿಯಾಗಿರ್ತದೆ. ನೆಕ್ಸ್ಟ್ ಪಾರ್ಶ್ವ ವರ್ಗಾವಣೆ ಅಂದ್ರೆ ಒಂದು ಸನ್ನಿವೇಶದಲ್ಲಿ ಕಲಿತಿದ್ದನ್ನು ಇನ್ನೊಂದು ಸನ್ನಿವೇಶಕ್ಕೆ ಏನ್ ಮಾಡುವುದು ಅಂದ್ರ ಅನ್ವಯಿಸಿಕೊಳ್ಳುವುದು. ಹಾಗಾಗಿ ಇದು ಶೂನ್ಯ ಕಲಿಕಾ ವರ್ಗಾವಣೆ ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 25. ದ ಹೈಯೆಸ್ಟ್ ಫಾರ್ಮ್ ಆಫ್ ಲರ್ನಿಂಗ್ ಅಕಾರ್ಡಿಂಗ್ ಟು ಗ್ಯಾಗ್ನೆ, ಅಂದರೆ ಗ್ಯಾಗ್ನೆರವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆಯು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸಮಸ್ಯೆ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ.
ಏಕೆಂದರೆ ರಾಬರ್ಟ್ ಗ್ಯಾಗ್ನೆ ಅವರ ಕಲಿಕೆಯ ಹಂತಗಳಲ್ಲಿ ಸಮಸ್ಯೆ ಪರಿಹರಿಸುವುದು ಏನಂದ್ರೆ ಉನ್ನತ ಮಟ್ಟದ ಹಂತವಾಗಿದೆ. ಇದು ಕಲಿತ ಜ್ಞಾನವನ್ನು ಹೊಸ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ಅನ್ವಯಿಸಲು ಏನ್ ಮಾಡುತ್ತದೆ ಅಂದ್ರ ಸಹಾಯ ಮಾಡುತ್ತೆ. ಅಂದ್ರೆ ಗ್ಯಾಗ್ನೆ ಅವರ ಏನ ಕಲಿಕೆಗಳು 8 ಹಂತದಲ್ಲಿ ವಿಂಗಡಣೆ ಆಗಿವೆ. ಅವು ಯಾವ್ಯಾವ ಅಂದ್ರೆ ಫಸ್ಟ್ ಒನ್ ಸಂಜ್ಞಾ ಕಲಿಕೆ, ಎರಡನೇದ್ದು ಉದ್ದೀಪನ ಅನುಕ್ರಿಯೆ ಕಲಿಕೆ, ಮೂರನೇದ್ದು ಸರಳಿ ಕಲಿಕೆ, ನಾಲ್ಕನೇದ್ದು ಸಹಚರ್ಯ ಕಲಿಕೆ, ಐದನೇದ್ದು ಬಹು ವಿಭೇದೀಕರಣ ಕಲಿಕೆ, ಆರನೇದ್ದು ಪರಿಕಲ್ಪನಾ ಕಲಿಕೆ, ಏಳನೇದ್ದು ನಿಯಮ ಕಲಿಕೆ, ಎಂಟನೇದ್ದು ಸಮಸ್ಯೆ ಪರಿಹಾರ ಕಲಿಕೆ. ಉನ್ನತ ಮಟ್ಟದ ಕಲಿಕೆ ಆಗಿರ್ತದೆ ಇದು ಎಂಟನೇದ್ದೇ. ಸೊ ಇದಕ್ಕಾಗಿ ಸಮಸ್ಯೆ ಪರಿಹಾರ ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 26. ದ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ವಾಸ್ ಪ್ರಪೋಸ್ಡ್ ಬೈ. ಅಂದರೆ ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಪ್ರತಿಪಾದಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಬ್ರೂನರ್. ಏನಾಗುತ್ತೆ? ಬ್ರೂನರ್ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಪರಿಕಲ್ಪನಾ ಸಾಧನೆಯ ಮಾದರಿಯನ್ನು ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಪ್ರತಿಪಾದಿಸಿದವರು ಬಂಡೂರ. ಅವರು ಸಾಮಾಜಿಕ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಬ್ರೂನರ್ ಅವರು ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದ್ದಾರೆ. ಗ್ಯಾಗ್ನೆ ಅವರು ಸಂಚಿತ ಕಲಿಕೆಯ ಮಾದರಿಯನ್ನು ಪ್ರತಿಪಾದಿಸಿದ್ದಾರೆ. ಕೋಲ್ಬರ್ಗ್ ಅವರು ನೈತಿಕ ವಿಕಾಸದ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಹಾಗಾಗಿ ಒಂದು ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಒಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ರೆ ಬ್ರೂನರ್ ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 27. ರಿಟೈನಿಂಗ್ ಅಂಡ್ ರಿಮೆಂಬರಿಂಗ್ ವಾಟ್ ಹ್ಯಾಸ್ ಪ್ರಿವಿಯಸ್ಲಿ ಬೀನ್ ಲರ್ನ್ಡ್ ಈಸ್ ಕಾಲ್ಡ್. ಅಂದರೆ ಹಿಂದೆ ಕಲಿತಿದ್ದನ್ನು ಧಾರಣಿಸಿ ಪುನಃ ಸ್ಮರಣೆಗೆ ತರುವುದೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಮೆಮೊರಿ. ಮೆಮೊರಿ ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 28. ಆರ್ಕಿಮಿಡೀಸ್ ರನ್ ಔಟ್ ಶೌಟಿಂಗ್ ಯುರೇಕಾ. ವಿಚ್ ಟೈಪ್ ಆಫ್ ಲರ್ನಿಂಗ್ ಈಸ್ ಇಂಪ್ಲೈಡ್ ಇನ್ ದಿಸ್. ಅಂದರೆ ಆರ್ಕಿಮಿಡಿಯಾಸನು ಯುರೇಕಾ ಎಂದು ಕೂಗುತ್ತಾ ಓಡಿ ಬಂದನು. ಇದರಲ್ಲಿ ಯಾವ ವಿಧದ ಕಲಿಕೆಯು ಅಡಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಒಳನೋಟ ಕಲಿಕೆ ಅಥವಾ ಲರ್ನಿಂಗ್ ಬೈ ಇನ್ಸೈಟ್. ಇದು ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಆರ್ಕಿಮಿಡಿಯಾಸನು ಯುರೇಕಾ ಎಂದು ಕೂಗುತ್ತಾ ಓಡಿ ಬಂದ ಘಟನೆಯು ಒಳನೋಟ ಕಲಿಕೆಯ ಶ್ರೇಷ್ಠ ಉದಾಹರಣೆಯಾಗಿದೆ. ಒಳನೋಟ ಕಲಿಕೆ ಅಂದರೆ ತತ್ಕ್ಷಣ ಸಮಸ್ಯೆಯ ಪರಿಹಾರವು ಇದ್ದಕ್ಕಿದ್ದಂತೆ ಗೋಚರಿಸುವುದು. ಇದು ಸಾಮಾನ್ಯವಾಗಿ ದೀರ್ಘಾವಧಿಯ ಚಿಂತನೆ ಹಾಗೂ ಸಮಸ್ಯೆಯ ಬಗ್ಗೆ ಆಳವಾದ ತಿಳುವಳಿಕೆಯ ನಂತರ ಸಂಭವಿಸುತ್ತದೆ. ಅದಕ್ಕಾಗಿ ಒಳನೋಟ ಕಲಿಕೆ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 29. ದ ಪ್ರೋಗ್ರಾಮ್ಡ್ ಲರ್ನಿಂಗ್ ಇನ್ಸ್ಟ್ರಕ್ಷನ್ ಈಸ್ ಬೇಸ್ಡ್ ಆನ್. ಅಂದರೆ ಕಾರ್ಯಕ್ರಮಾನ್ವಯ ಕಲಿಕೆಯು ಆಧರಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಕ್ರಿಯಾಜನ್ಯ ಅನುಬಂಧ. ಅಂದರೆ ಆಪರೆಂಟ್ ಕಂಡೀಷನಿಂಗ್ ಈಸ್ ದಿ ರೈಟ್ ಆನ್ಸರ್. ಏಕೆಂದರೆ ಕಾರ್ಯಕ್ರಮಾನ್ವಯ ಕಲಿಕೆಯು ಕ್ರಿಯಾಜನ್ಯ ಅನುಬಂಧದ ತತ್ವವನ್ನು ಆಧರಿಸಿದೆ. ಈ ಕಲಿಕೆಯ ವಿಧಾನದಲ್ಲಿ ಕಲಿಕೆಯನ್ನು ಸಣ್ಣ ಮತ್ತು ಕ್ರಮಬದ್ಧ ಹಂತಗಳಾಗಿ ವಿಂಗಡಿಸಲಾಗುತ್ತದೆ. ವಿದ್ಯಾರ್ಥಿಗಳು ಪ್ರತಿ ಹಂತದಲ್ಲೂ ಸರಿಯಾದ ಉತ್ತರಗಳನ್ನು ನೀಡಿದಾಗ ಪುನರ್ಬಲನ ಅಂದ್ರೆ ರೀಇನ್ಫೋರ್ಸ್ಮೆಂಟ್ ದೊರೆಯುತ್ತದೆ. ಇದು ಕಲಿಕೆಯಲ್ಲಿ ಮುಂದುವರಿಯಲು ಪ್ರಮುಖ ಅಂಶವಾಗಿದೆ. ಬಿ.ಎಫ್. ಸ್ಕಿನ್ನರ್ ಏನ್ ಮಾಡ್ತಾರೆ ಅಂದ್ರ ಕ್ರಿಯಾಜನ್ಯ ಅನುಬಂಧ ಕಲಿಕಾ ಸಿದ್ಧಾಂತವನ್ನು ಏನ್ ಮಾಡ್ತಾರ ಅಂದ್ರ ವಿಧಾನವನ್ನು ಅಭಿವೃದ್ಧಿಪಡಿಸ್ತಾರ. ಇದನ್ನು ಕ್ರಿಯಾ ಪ್ರಸೂತಿಯ ಅನುಬಂಧದ ಕಲಿಕೆ ಎಂದು ಸಹ ಕರೆಯುತ್ತಾರೆ. ಸ್ಕಿನ್ನರ್ ತಮ್ಮ ಪ್ರಯೋಗಕ್ಕೆ ಇಲಿ ಮತ್ತು ಪಾರಿವಾಳವನ್ನು ಬಳಸಿಕೊಂಡರು. ಸೊ ಹಾಗಾಗಿ ಏನಂದ್ರ ಕ್ರಿಯಾಜನ್ಯ ಅನುಬಂಧ ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 13. ವಿಚ್ ಆಫ್ ದ ಫಾಲೋಯಿಂಗ್ ಡೈರೆಕ್ಟ್ಸ್ ದ ಆಕ್ಷನ್ ರಿಸರ್ಚರ್ಸ್ ಟು ಪ್ಲಾನ್ ಹೀಸ್ ಆಕ್ಷನ್. ಅಂದರೆ ಈ ಕೆಳಗಿನ ಯಾವುದು ಕ್ರಿಯಾ ಸಂಶೋಧಕನನ್ನು ಕ್ರಿಯಾ ಯೋಜನೆಗೆ ನಿರ್ದೇಶಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಕ್ರಿಯಾ ಪ್ರಾಕಲ್ಪನೆಗಳನ್ನು ನಿರೂಪಿಸುವುದು. ಅಂದ್ರೆ ಫಾರ್ಮೇಶನ್ ಆಫ್ ಆಕ್ಷನ್ ಹೈಪೋಥಸಿಸ್ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದ್ರೆ ಕ್ರಿಯಾ ಸಂಶೋಧನೆಯ ಪಿತಾಮಹ ಯಾರಂದ್ರ ಕರ್ಟ್ ಲೆವಿನ್. ಪೂರ್ವ ಸಿದ್ಧಾಂತ ಅಥವಾ ಕ್ರಿಯಾ ಪ್ರಾಕಲ್ಪನೆಗಳ ಕ್ರಿಯಾ ಸಂಶೋಧಕನನ್ನು ಒಂದು ಕಣ್ಣು ಎಂದು ಸಹ ಇದನ್ನು ಕರೀತಾರೆ. ಉತ್ತಮ ಪ್ರಾಕಲ್ಪನೆಗಳಿಂದ ಪರಿಣಾಮಕಾರಿ ಕ್ರಿಯಾ ಯೋಜನೆಯನ್ನು ರೂಪಿಸಲು ಏನಾಗುತ್ತೆ ಅಂದ್ರ ಸಹಾಯಕಾರಿ ಆಗುತ್ತೆ. ಅದಕ್ಕೆ ಒಂದು ಕೆಳಗಿನವುಗಳಲ್ಲಿ ಯಾವುದು ಸಂಶೋಧಕನ ಕ್ರಿಯಾ ಯೋಜನೆ ಅಂತ ಕೇಳಿದ್ರಂದ್ರ ಕ್ರಿಯಾ ಪ್ರಾಕಲ್ಪನೆಗಳನ್ನು ನಿರೂಪಿಸುವುದು ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಈ ವಿಡಿಯೋದಲ್ಲಿ 2017ರ ಎಲ್ಲ ಒಂದು ಕ್ವಶನ್ಸ್ ವಿತ್ ಆನ್ಸರ್ಸ್ ಗಳನ್ನ ಡಿಸ್ಕಸ್ ಮಾಡಲಾಗಿದೆ. ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ಡಿಸ್ಕಸ್ ಮಾಡಲಾಗಿದೆ.
ಇನ್ನುಳಿದ ಭಾಗಗಳ ಒಂದು ಕ್ವಶನ್ಸ್ ಆನ್ಸರ್ಸ್ಗಳನ್ನ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆನ್ಸರ್ಸ್ಗಳನ್ನ ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.